ಸರ್ ನಾನೀಗ ಅವಳು ನಮ್ಮ ಭಾವನ ಮಗಳು ಕುಣಿಗಲ್ಲಿ ಮದುವೆ ಮಾಡ್ಕೊತೀವಿ. ಇಲ್ಲೊಂದು ನಮ್ಮ ಭಾವನ ಅತ್ತಿಗೆ ಮಗಳದ್ದು ಮದುವೆ ಇತ್ತು. ಅಲ್ಲಿಗೆ ಬರಬೇಕಾಗಿತ್ತು. ಬೆಳಗ್ಗೆ 5:30ಗೆ ಹೊರಟಿದ್ದಾಳೆ ಗುರುವಾರ ಬೆಳಗ್ಗೆ. 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ ಬೇಲೂರಿಗೆ. ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 6:30 ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಒಟ್ಟು ಸರಿ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ಲು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತಾ ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ. ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ಆದಮೇಲೆ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು, ನಿಮಗೇನಾದ್ರು ಫೋನ್ ಮಾಡಿದಾಳ ಅಂತ. ಇಲ್ಲ ಸರ್ ಅವ್ರು ನನಗೆ ಫೋನ್ ಮಾಡಿಲ್ಲ ಅಂದೆ. ಹಿಂಗೆ ಅಂದ್ಲು ಅಂತ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಅವರು ನಿಮಗೆ ಮಾಡಿದ್ರ ಅಂತ ನಾನು ಕೇಳಿದೆ. ಇಲ್ಲ ಮಾಡಿಲ್ಲ ಅಂತ ಅಂದರು. ಅಷ್ಟೇ ಸರ್ ಆಗಿದ್ದು. ಮತ್ತೆ ಟ್ರೈ ಮಾಡ್ತಾನೆ ಇದ್ವಿ. ಆಮೇಲೆ ಎಷ್ಟೊತ್ತಾದರೂ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪನು, ಅವ್ರ ಅಮ್ಮನು ಮತ್ತೆ ಅವ್ರ ಅತ್ತೆ ಮಗನು ಸೀದಾ ಕುಣಿಗಲ್ಲಿಗೆ ಹೋದ್ರು. ರಾತ್ರಿ 2 ಗಂಟೆ ಕುಣಿಗಲ್ಲಿಗೆ ಹೋದ್ರು ಸರ್. ಇಲ್ಲಿ ನಿನ್ನೆ ನಾವು ಸ್ಟೇಷನ್ ಇಲ್ಲಿದ್ದು ಸರ್. ಇಲ್ಲಿ ಪಾದಯಾತ್ರೆಗೆ ಹೋಗ್ತಾರಲ್ಲ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ. ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ, ಅದಕ್ಕೆ ಅವ್ರ ಗಂಡಂಗೆ ಫೋನ್ ಮಾಡಿದ್ದಾರೆ. ಅವ್ರ ಗಂಡಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ. ಅಲ್ಲಿ ಮನೇಲಿದ್ದವ್ರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡುಕಿದ್ದಾರೆ. ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲೆಲ್ಲ ವಿಚಾರಿಸಿದ್ದಾರೆ. ಆದರೆ ಇಲ್ಲೇನೋ ಆ ಥರ ಆಧಾರ್ ಕಾರ್ಡ್ ಒಂದೇ ಸಿಕ್ಕಿದಂತೆ, ಇನ್ನೇನು ಇರಲಿಲ್ಲ. ಇನ್ನು ಮೊಬೈಲಿನ ಲೊಕೇಶನು ಅದೆಲ್ಲೋ ಸ್ವಿಚ್ ಆಫ್ ಆಗಿರೋದು ಎಲ್ಲಿ ಅಂತ ಅದು ನನಗೆ ಊರ ಹೆಸರು ಗೊತ್ತಿಲ್ಲ. ಅಲ್ಲಿಂದ ಸಿಕ್ಕಿದೆಯಂತೆ.